Good morning guys, welcome to day 51. Time agide 5:10. Let's begin. ಇವತ್ತಿನ ವೇಟ್. ಸೊ ಆ್ಯಸ್ ಯೂಶ್ವಲ್ ಆಗಿ ವೆಯ್ಟ್ನ ಚೆಕ್ ಮಾಡಿ ಮಲಾಸನದಲ್ಲಿ ನೀರನ್ನ ಕುಡಿದು ಈಗ ಪ್ರಾಣಾಯಾಮ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಮ್ಯಾನಿಫೆಸ್ಟೇಷನ್ ಬರೀಬೇಕು ಅಂತ ಅನ್ನೋಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಸೊ ಅವನಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಅಲ್ಲೇ ಮಲಗಿಸ್ಬಿಟ್ಟು, ಅಂದರೆ ಅವನು ಅಲ್ಲೇ ಹೊರಳಾಡ್ತಿದ್ದಾನೆ ನೋಡಿ. ಇವಾಗ ಮ್ಯಾನಿಫೆಸ್ಟೇಷನ್ ಬರೆದೆ. ಅದಾದಮೇಲೆ ವರ್ಕೌಟ್ ಏನೂ ಮಾಡಲಿಲ್ಲ ಇವತ್ತು, ಬಿಕಾಸ್ ಟೈಮ್ ಸಾಕಾಗಲ್ಲ. ಏನಿವೆ ಅದು ಅವಸರ ಆಗೋಗ್ಬಿಡುತ್ತೆ, ತುಂಬ ಅರ್ಜೆಂಟಲ್ಲಿ ಮಾಡ್ದಂಗೆ ಆಗುತ್ತೆ. ಸೊ ಫುಲ್ ಅದನ್ನು ಇನ್ವಾಲ್ವ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎನಿವೆ ವಾಕಿಂಗ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು 1.3 ಕಿಲೋಮೀಟರ್ಸ್ ಇದೆ. ಸೊ ಹೋಗ್ತಾ ಬರ್ತಾ ಎಲ್ಲ ಟೋಟಲ್ ಆಗಿ ಅರೌಂಡ್ 4 ಕಿಲೋಮೀಟರ್ಸ್ ವಾಕಿಂಗ್ ಆಗೇ ಬಿಡುತ್ತೆ ಅಂತ ವರ್ಕೌಟ್ ಮಾಡಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಕ್ಲಾಸ್ಗೆ. ಅವನು ವರ್ಕೌಟ್ ಏನೂ ಆಗಲಿಲ್ಲ ನಂದು. ಇನ್ನು ಸೇಮ್ ಡ್ರೆಸ್ಸೇ ಇದೆ. ಇನ್ನು ವಿಡಿಯೋ ಎಡಿಟ್ ಮಾಡಬೇಕಿತ್ತು, ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ 1 ಅವರ್ ಇರೋದ್ರಿಂದನೇ ಎಲ್ಲ ಅವಸರದಲ್ಲಿ ಮಾಡೋಕ್ಕಾಗಲ್ಲ ಅಂತ ಐ ಜಸ್ಟ್ ಟುಕ್ ಇಟ್ ವೆರಿ ಲೈಟ್ಲಿ. ಸೊ ಇವಾಗ ಹೋಗ್ತಾ ಇದ್ದೇನೆ. ಐ ಲವ್ ದಿಸ್ ಫ್ಲವರ್ಸ್, ಪ್ಲಾಂಟ್ಸ್ ಆ್ಯಂಡ್ ಸನ್ಫ್ಲವರ್. ನೋಡಿ ಇಲ್ಲಿ ಚೆನ್ನಾಗಿದೆ. ವಾವ್, ಅಲ್ಲಿ ಚೆನ್ನಾಗಿದೆ ನೋಡಿ ಬಾ. ಇಲ್ಲಿ ದೊಡ್ಡದಿದೆ ಸನ್ಫ್ಲವರ್, ಮರಿಗೋಲ್ಡ್, ಚೆಂಡು ಹೂವು. ಮನೆಯಿಂದ ಈ ಸಿಟಿ ಬಾರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲಿಕ್ಕೆ ಹಲವಾರು ರೂಟ್ಸ್ ಇದೆ. ಅದರಲ್ಲಿ ಈ ರೂಟ್ ಫೇವ್ರೇಟ್ ರೂಟು ಸ್ವ್ಯಾಂಟನ್ ಸ್ಟ್ರೀಟ್ ಅಂತ ಇದೆ. ಅಲ್ಲಿ ಟೌನ್ ಹಾಲ್, ಇದು ಮೆಲ್ಬರ್ನ್ ಟೌನ್ ಹಾಲ್, ಅದೆದುರುಗಡೆ ಎಷ್ಟೊಂದು ಪ್ಲಾಂಟೇಶನ್ಸ್ ಮಾಡಿದ್ದಾರೆ. ಸೊ ಇದು ಹೂವು, ಚೆಂಡು ಹೂವು ಮತ್ತು ಸೂರ್ಯಕಾಂತಿ ಹೂವು ಎಲ್ಲ ಹೂವುದು ಇತ್ತು. ನೋಡಲಿಕ್ಕೆ ತುಂಬಾ ಖುಷಿ ಆಯಿತು. ಬೆಳಗ್ಗೆನೆ ವಾಕ್ ಮಾಡ್ತಾ ಈ ಥರ ಸುಂದರವಾದ ಗಿಡಗಳನ್ನು ನೋಡಲಿಕ್ಕೆ. ನನ್ನ ಮಗ ಜಾಗ್ ಮಾಡಿಸ್ತಾ ಇದ್ದಾನೆ. ಜಾಗ್ ಅಂತ ಜಾಗ್ ಮಾಡ್ತಾ ಇದ್ದೀವಿ. ಮತ್ತೆ ಜಾಗ್ ಮಾಡ್ತಾ ಇದ್ದೀವಿ. ಎಕ್ಸಸೈಸ್ ಆಗ್ಬಿಡ್ತೀವಿ ಇವತ್ತಿಂದು. I think it will turn down. Turn around. Turn. He's so scared. ಇವತ್ತು ಡೇ 2 ಆಫ್ ಸ್ವಿಮ್ಮಿಂಗ್. ನನ್ನ ಮಗ ಇವತ್ತಂತೂ ಫುಲ್ ಇಂಪ್ರೆಸ್ ಮಾಡಿಬಿಟ್ಟ ನನಗೆ. ಯಾಕೆಂದರೆ ನಿನ್ನೆ ಅರ್ಧ ಗಂಟೆಯಲ್ಲಿ 25 ನಿಮಿಷ ಅವನು ನೀರು ಒಳಗಡೆ ಇಳಿಲಿಕ್ಕೆ ಹೆದರ್ತಾ ಇದ್ದ. ಲಾಸ್ಟ್ 5 ಮಿನಿಟ್ಸ್ ಅಲ್ಲದು ಫೋರ್ಸ್ ಮಾಡ್ತಾ ಹೋದ. ಇವತ್ತು ಹೋದ ತಕ್ಷಣವೇ ತಾನಾಗಲಿ ಇಳಿದು ನೀರಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಐ ವಾಸ್ ರಿಯಲಿ ಹ್ಯಾಪಿ ಟು ಸಿ ದ್ಯಾಟ್. Well done. ಫೈನಲಿ ಅವನು ನೀರನ್ನು ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಈಗ ಸ್ಲೋಲಿ. ಇವತ್ತಾಗಲೇ ಒಂದು ಕೆಳಗಡೆ ಇಳಿದಿದ್ದೇನೆ. ಇವತ್ತು ಹೆಂಗೂ ಇಳಿದ. ಎಂಜಾಯ್. Don't worry, don't get scared. Wow.
ನಾನು ಸ್ವಲ್ಪ ಓವರ್ ಎಕ್ಸೈಟ್ ಆಗಿ ಚೇರ್ ಅಪ್ ಮಾಡ್ತಿರೋದನ್ನು ನೋಡಿ ಕೆಲವೊಂದು ಮಕ್ಕಳು ಸ್ವಲ್ಪ ಸರ್ಪ್ರೈಸಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಬಟ್ ದಟ್ಸ್ ಓಕೆ. ನನ್ನ ಮಗ ಎಷ್ಟು ಹೆದರ್ತಾ ಇದ್ದ ನೀರಲ್ಲಿ ಹೋಗ್ಲಿಕ್ಕೆ ಅಂತ ನನಗೆ ಗೊತ್ತು. ಸೊ ಅವನು ಈಗ ಇಂಡಿಪೆಂಡೆಂಟ್ ಆಗಿ ತಾನೊಬ್ಬನೇ ನಿಂತ್ಕೊಂಡಿರೋದು ನೋಡಿ ನೀರಲ್ಲಿ ತುಂಬಾನೇ ಖುಷಿ ಆಯಿತು ನನಗೆ. ಪ್ರತಿಯೊಂದು ದೊಡ್ಡ ಯಶಸ್ಸು ಕೂಡ ಈ ಥರ ಒಂದು ಸಣ್ಣ ಮೈಲ್ ಸ್ಟೋನ್ ಇಂದಾನೆ ಅಲ್ವಾ ಶುರು ಆಗೋದು. ಇಬ್ಬರದು ಸ್ನಾನ ಆಯ್ತು. ಇವಾಗ ನೋಡು ತೋರ್ಸಾವಿ ಮಕ್ಕ ತೋರ್ಸು. ಚೆನ್ನಾಗಿರೋ ಮಕ್ಕನ ಸೈವಾಗ ಮಾಡಿ ತೋರಿಸ್ತಾನೆ. ಆ್ಯಂಡ್ ಇಲ್ಲಿ ಬಂದ್ವಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡಿಬಿಟ್ವಿ. ಇಲ್ಲ ಸಂಕ್ರಾಂತಿ ಹಬ್ಬ ಅಲ್ಲ, ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೂಗಿ ಅಲ್ಲ, ಭೋಗಿ. ಭೋಗಿ ಅದು ತೆಲುಗು ಐಡ್ಸ್ ಮಾಡ್ತಾರೆ ನಾವು ಸಂಕ್ರಾಂತಿ ಅಂತೀವಿ. ಅದು ಇವತ್ತು ಮಾಡ್ತಾ ಇದ್ವಿ. ಐ ಆಮ್ ಶೋರ್ ನೀವೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿರ್ತೀರಾ. ಸೀರೆಗಳು ಪೂಜೆ ಎಲ್ಲ ಮಾಡಿಕೊಂಡು. ನಾವಿಲ್ಲಿ ಹೊರದೇಶದಲ್ಲಿ ಪರದೇಸಿ ಥರ ಮಾಡೋಕೆ. ನಾವು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ತೋರಿಸ್ತೀನಿ. ಮೆಸ್ಸಿಯಾಗಿದೆ. ನೋಡಿ, ಇದು ಹೆಲ್ದಿ ಬ್ರೆಡ್ಡೆ. ಜಂಕ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬ್ರೆಡ್ ತಿಂತಾ ಇದ್ದಾರೆ ಅಂತಲ್ಲ. ಸ್ಟಾರ್ ತೋರಿಸ್ತೀನಿ ನಿಮಗೆ. ಇಟ್ಸ್ 4 ಸ್ಟಾರ್. ಹೆಲ್ತ್ ರೇಟಿಂಗ್ ಸ್ಟಾರ್ ಇಸ್ 4. ಆ್ಯಂಡ್ ಆಲ್ಮಂಡ್ಸ್ ಆ್ಯಂಡ್ ಫ್ಲಾಕ್ಸ್ ಸೀಡ್ಸ್. ಸೊ 2 ಟಾಸ್ಕ್ ಮುಗೀತು ಅಲ್ಲಿಗೆ. ವರ್ಕೌಟು ಆಯಿತು, ಪ್ರಾಣಾಯಾಮನೂ ಆಯಿತು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಇದೇನು ಅಂತ ಹೇಳಿಲ್ಲಲ್ಲ, ಇದು ಪೀನಟ್ ಬಟರ್ ಮತ್ತು ಹನಿ 2 ಮಿಕ್ಸ್ ಮಾಡಿ ಹಚ್ಕೊಂಡು ತಿಂತಾಯಿದ್ದೀನಿ. ಅಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟು ಆಗುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ಯಮ್ಮಿ. ಕೆಲಸನ ಶುರು ಮಾಡಿದ್ದೀನಿ. ಬಂದು ಎಲ್ಲ ಅಡುಗೆ ಮಾಡೋದು ತುಂಬ ಕಷ್ಟ. ಹಶ್ವಾಗ್ಬಿಟ್ಟಿರುತ್ತೆ. ಇವನು ಹಶ್ವಾಗಿ ಅಂತಿರ್ತಾನೆ. ಪಾಪ ನಡೀತಾನಲ್ಲ, 3 ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬರೋಷ್ಟು. 3 ಅಲ್ಲ 4 ಕಿಲೋಮೀಟ್ರ್ ತೋರಿಸ್ತಾ ಇದೆ ಮೊಬೈಲು. ಆ್ಯಂಡ್ ನಡೀತಾನೆ. ಸೊ ಹಿ ಫೀಲ್ಸ್ ಹಂಗ್ರಿ. ಆ್ಯಂಡ್ ಆಲ್ಸೋ ಹಿ ಸ್ವಿಮ್ಸ್ ರೈಟ್. ಸೊ ಅದಕ್ಕೆ ಕೋಲ್ಸಿಂದ ತೊಗೊಂಡು ಬಂದುಬಿಟ್ವಿ ಸ್ನ್ಯಾಕ್ಸ್. ಅವನಿಗೆ ಕ್ರೋಝೋ ತೊಗೊಂಡು ಬಂದಿದ್ದೆ, ಬಟರ್ ಕ್ರೋಝೋ. ನಾನು ತಿನ್ನೋಂಗಿಲ್ಲ ಅದನ್ನು, ಬಿಕಾಸ್ ಇಟ್ಸ್ ಜಂಕ್ ಇದೆ ಅದರಲ್ಲಿ. ಅನ್ನ ಮತ್ತು ನಿನ್ನೆದು ಅನ್ನ, ತುಪ್ಪ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿಂತಾ ಇದ್ದೀವಿ. ಆ್ಯಂಡ್ ತರಕಾರಿ. ನನ್ನ ಫ್ರೂಟ್ ಇದು ಮ್ಯಾಂಗೋ. 4:51 ಆಗಿದೆ. ಊಟ ಮಾಡಿಬಿಡ್ತೀನಿ ನಾನು ಇವಾಗಲೇ. ಸಖತ್ ಹಶುವಾಗ್ತಿದೆ. ಅಡುಗೆ ಮಾಡೋಷ್ಟೊತ್ತಿಗೆ 5-5:30 ಆಗುತ್ತೆ ಅಂದ್ಕೊಂಡೆ, ಬಟ್ 5 ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ತುಂಬ ಸುಸ್ತಾಗ್ತಿದೆ ಇವತ್ತು. ಐ ಡೋಂಟ್ ನೋ ವೈ. ಸೊ ಇದು ತಿಂದ್ಬಿಟ್ಟು ಇನ್ನೇನು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಬಿಡೋದೆ ಇವಾಗ. ಸೊ ಟೋಫು, ಉಪ್ಮಾ, ಕ್ಯಾರೆಟ್, ಗಾರ್ಲಿಕ್, ಪಿಕಲ್. ಸೊ ಇದು ಟೋಫು ಪ್ರೋಟೀನ್ಗೆ. ಇದೇ ಪ್ರೋಟೀನ್ ಥರ ಇದೆ. ಬೆಳಗ್ಗೆ ಪೀನಟ್ ಬಟರ್ ತಿಂದಿದ್ದೀನಿ ಪ್ರೋಟೀನ್ಗೆ, ಬಟ್ ಆದರೂ ಪ್ರೋಟೀನ್ ತಿಂದಿದ್ದೀನಿ ಅಂತ ಅನಿಸೋದು ಈ ಥರ ತಿಂದಾಗ ಮಾತ್ರ. ಸೊ ದಟ್ಸ್ ಅಬೌಟ್ ಇಟ್. ಅಲ್ಲಿಗೆ ಇನ್ನೊಂದು ಟಾಸ್ಕ್ ಮುಗೀತು. ಅಂದರೆ ತರಕಾರಿ, ಕ್ಯಾರೆಟ್ ಮತ್ತು ಹಣ್ಣು, ಮಾವಿನ ಹಣ್ಣು ತಿನ್ನಲ್ಲ. ಒಂದು ದಿನದಲ್ಲಿ ಒಂದು ಯಾವುದಾದ್ರೂ ಹಣ್ಣು ಮತ್ತು ತರಕಾರಿ ತಿನ್ನೋದು ಕೂಡ ಒಂದು ಟಾಸ್ಕ್ ಅಂತ ಅಂದ್ಕೊಂಡಿದ್ದೆ ಈ ಚಾಲೆಂಜಲ್ಲಿ. ಸೊ ಆ ಟಾಸ್ಕ್ ಮುಗೀತು. ಆ್ಯಂಡ್ ಈಗ ಲಾಸ್ಟ್ ಟಾಸ್ಕ್ ಆಫ್ ದ ಡೇ, ಸ್ಟೋರಿ ಹೇಳೋದು ನನ್ನ ಮಗನಿಗೆ. ಹೇಳಿಲ್ಲ ಅಂದರೆ ಮಲಗಕ್ಕೆ ಬಿಡೋದೇ ಇಲ್ಲ ಅವನು. ಎನಿವೆ, ನಾನು ಅಂದ್ಕೊಂಡಿರೋ ಟಾಸ್ಕ್ಗಳನ್ನು ಮುಗಿಸಿದ್ದೀನಿ, ಸಮಾಧಾನವಾಗಿ ಮುಗಿಸಿದ್ದೀನಿ. ಸ್ವಲ್ಪ ಟಯರ್ಡ್ ಆಯಿತು ಮಧ್ಯಾಹ್ನ, ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟು ಮಾಡಿ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ.